ಸರ್ಕಾರದ ನಡೆಯನ್ನು ನಾನು ಕೂಡ ಸ್ವಾಗತ ಮಾಡ್ತೇನೆ. ನ್ಯಾಯ ಕೊನೆ ಹಂತದವರೆಗೂ ಸಿಗಬೇಕು. ಅಲ್ಲಿ ಹೆಣ್ಮಕ್ಳು ಎಷ್ಟು ಸಂತ್ರಸ್ತ ಇದಾರಲ್ಲ ಅವರಿಗೆ ರಕ್ಷಣೆ ಸಿಗೋ ಕೆಲಸ ಒಂದು ಮೊದಲು ಮಾಡಬೇಕು. ಅವ್ರಿಗೆ ಅವರ ಕುಟುಂಬದವರಿಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ಮಾಡಬೇಕು. ಯಾಕಂದರೆ ಈಗಾಗಲೇ ದಬ್ಬಾಳಿಕೆ ಮತ್ತು ಬೆದರಿಸಿ ಎದುರಿಸಿ ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನ ಗಂಭೀರವಾಗಿ ತಗೋಬೇಕಾಗ್ತದೆ. ಮತ್ತು ಕೇಂದ್ರ ಸರ್ಕಾರದ ನಾಯಕರು, BJP ನಾಯಕರು ಯಾರು ಕೂಡ ಇದರ ವಿಚಾರದಲ್ಲಿ ಯಾವುದೇ ಬಾಯಿ ತೆಗಿತಾ ಇಲ್ಲ, ಒಂದೂ ಮಾತಾಡಿಲ್ಲ. ಇದು ತೋರ್ಸತ್ತೆ ಅವ್ರು ಯಾವಾಗಲೂ ಕೂಡ ಅತ್ಯಾಚಾರಿಗಳ ಪರವಾಗಿ ಅತ್ಯಾಚಾರಿಗಳ ರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಜನಪರ ಹೋರಾಟ ಅವ್ರು ಮಾಡ್ತಾ ಇರೋ ಕೆಟ್ಟ ಒಂದು ಇದು ಮೈತ್ರಿ ಸರ್ಕಾರದಲ್ಲಿ ಅವ್ರು ತೋರಿಸ್ಕೊಳಕ್ ಬಿಡ್ತಾರ? ಬಿಜೆಪಿಯವರು ಯಾವ್ದಾದ್ರು ಅವ್ರದ್ದು ಒಂದು ಕರ್ಮಕಾಂಡಗಳನ್ನು ಇದುವರೆಗೂ ತೋರಿಸಿದಾರಾ? ಮೀಡಿಯಾ ಅವ್ರನ್ನೆಲ್ಲ ಖರೀದಿ ಮಾಡಿಟ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಮಾತಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ DK ಸಾರ್ ಇರ್ಬೋದು, ಸಿದ್ದರಾಮಯ್ಯ ಸಾರ್ ಇರ್ಬೋದು, ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವರೇ ಈ ಸಿಡಿಗಳ ಬಗ್ಗೆ ಮಾತಾಡಿ, ಇವರೇ ಪೆನ್ ಡ್ರೈವ್ ನ ಜೋಬಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಏನ್ ಹೇಳಿದ್ರು, ಭ್ರಷ್ಟಾಚಾರ ಮಾಡ್ತಾ ಇರುವಂತ ಕಾಂಗ್ರೆಸ್ ಪೆನ್ ಡ್ರೈವ್ ನಾನು ಇಟ್ಕೊಂಡಿದ್ದೆ ಅಂತ. ಈಗ ನಮ್ಮ DK ಸಾಹೇಬ್ರು ಏನ್ ಹೇಳಿದ್ರು, ಅದೇ ಪೆನ್ ಡ್ರೈವ್ ನ ಇವ್ರ ಮನೆ ಅಣ್ಣನ ಮಗಂದೇ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಸುದ್ದಿ ಮಾಡಿದ್ರು. ಆದ್ರೆ ಇವ್ರ ಮಕ್ಕಳು ಮಾಡಿದ್ರೆ ನ್ಯಾಯ, ಬೇರೆಯವ್ರ ಮಕ್ಕಳು ಮಾಡಿದ್ರೆ ಬೇರೆಯವ್ರದ್ದು ಇದು ಮಾಡಿದ್ರೆ ಅನ್ಯಾಯನಾ ಅಲ್ವಾ? ಅದ್ರ ಬಗ್ಗೆ ಅದು ಈಗಾಗಲೇ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ ಯಾವ್ಯಾವ ಸರ್ಕಾರ ಭ್ರಷ್ಟ ಸರ್ಕಾರನ ನಡೆಸ್ತಾ ಇದೆ ಅಂತ. ಬಿಜೆಪಿದು ನಿಮ್ಗೆ ಗೊತ್ತು. ಶ್ರುತಿ ಅವ್ರ ಮೊನ್ನೆ ಏನ್ ಹೇಳಿಕೆ ಕೊಟ್ರು, ಆಕೆ ಒಂದು ಮೂರು ಮದುವೆ ಮಾಡ್ಕೊಂಡಿದ್ದಾಳೆ. ಆಕೆಗೆ ಅಷ್ಟು ಜ್ಞಾನ ಬೇಡವಾ? ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ? ಹೆಣ್ಮಕ್ಳು ಆಚೆ ಹೋದ್ರೆ ಎಲ್ಲೋಗ್ತಾರೆ ಅಂತ ಗೊತ್ತಿಲ್ವಂತೆ. ಒಂದು ಹೆಣ್ಮಗು ಆಗಿ